ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣನ ಮುಂದೆ ಅಭಿಮನ್ಯು ಸಾಯುತ್ತಿದ್ದರೂ ಶ್ರೀಕೃಷ್ಣ ಏಕೆ ಅಭಿಮನ್ಯುವನ್ನು ಕಾಪಾಡಲಿಲ್ಲ ಎಂದು ಈ ಕಥೆಯಲ್ಲಿ ತಿಳಿಯೋಣ. ಅಭಿಮನ್ಯು ಅರ್ಜುನ ಮತ್ತು ಸುಭದ್ರಾಳ ಮಗ ಹಾಗೂ ಶ್ರೀಕೃಷ್ಣನ ಸೋದರಳಿಯ. ಅತ್ಯಂತ ಚತುರನಾದ ಅಭಿಮನ್ಯು ತಾನು ತಾಯಿಯ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣನು ಹೇಳಿಕೊಳ್ಳುತ್ತಿದ್ದ ಕಥೆಯನ್ನು ಕೇಳಿಸಿಕೊಳ್ಳುತ್ತಿದ್ದನು. ಸುಭದ್ರೆಯು ಗರ್ಭಾವಸ್ಥೆಯಲ್ಲಿರುವಾಗ ಶ್ರೀಕೃಷ್ಣನು ಆಕೆಗೆ ಚಕ್ರವ್ಯೂಹವನ್ನು ಹೇಗೆ ಭೇದಿಸಬೇಕೆನ್ನುವ ಕಥೆಯನ್ನು ಹೇಳುತ್ತಾನೆ. ಈ ಕಥೆಯನ್ನು ಹೇಳಿಕೊಂಡು ಅಭಿಮನ್ಯು ಮಹಾಭಾರತ ಯುದ್ಧ ರಂಗವನ್ನು ಪ್ರವೇಶಿಸಿಬಿಟ್ಟಿದ್ದನು. ಮಹಾಭಾರತ ಯುದ್ಧದಲ್ಲಿ ಅಭಿಮನ್ಯು ಹತನಾಗುವವರೆಗೂ ಯುದ್ಧ ಎನ್ನುವಂಥದ್ದು ನಿರ್ಣಾಯಕ ಹಂತವನ್ನು ಕಂಡುಕೊಳ್ಳಿರಲಿಲ್ಲ. ಯುದ್ಧ ಭೂಮಿಯಲ್ಲಿ ತನ್ನ ಮಗನಿಗಾದ ಕ್ರೂರ ಸಾವಿನಿಂದ ಕೋಪಗೊಂಡ ಅರ್ಜುನನು ತನ್ನ ದಿವ್ಯ ಬಾಣಗಳನ್ನು ಯುದ್ಧದಲ್ಲಿ ಬಳಸಲು ಮುಂದಾಗುತ್ತಾನೆ. ಇದರ ಪರಿಣಾಮವಾಗಿ ಜಯದ್ರಥನು ಮರಣ ಹೊಂದುತ್ತಾನೆ. ಅಭಿಮನ್ಯು ಮರಣ ಹೊಂದುವ ಸಮಯದಲ್ಲಿ ಶ್ರೀಕೃಷ್ಣನು ಇದ್ದ. ಆದರೂ ಶ್ರೀಕೃಷ್ಣ ಅಭಿಮನ್ಯುವನ್ನು ಏಕೆ ರಕ್ಷಿಸಲು ಮುಂದಾಗಲಿಲ್ಲ. ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಬೇಕೆಂಬ ಯುದ್ಧ ಭೂಮಿಯನ್ನು ಪ್ರವೇಶಿಸುತ್ತಾನೆ. ಆ ಸಮಯದಲ್ಲಿ ಜಯದ್ರಥನು ಇತರರ ಪ್ರವೇಶಿಸಲು ತಡೆಯುತ್ತಾನೆ. ಏಕೆಂದರೆ ಅಭಿಮನ್ಯೊಂದಿಗೆ ಇತರ ಯಾವುದೇ ಪಾಂಡವರು ಚಕ್ರವ್ಯೂಹವನ್ನು ಪ್ರವೇಶಿಸಿದರೆ ಕೌರವರ ಸೋಲು ಖಚಿತವೆಂದು ಜಯದ್ರಥನಿಗೆ ತಿಳಿದಿತ್ತು. ಈ ಕಾರಣದಿಂದ ಅವನು ಅಭಿಮನ್ಯೊಂದಿಗೆ ಇತರರ ಚಕ್ರವ್ಯೂಹವನ್ನು ಪ್ರವೇಶಿಸುವುದು ತಡೆಯುತ್ತಾನೆ. ಮಹಾಭಾರತ ಯುದ್ಧ ನಡೆಯುವುದಕ್ಕೂ ಹಿಂದೆ ಪಾಂಡವರು ಜಯದ್ರಥನನ್ನು ಅವಮಾನಿಸಿದ್ದರು. ಈ ಅವಮಾನಕ್ಕೆ ತಕ್ಕ ಪಾಠ ಕಲಿಸಬೇಕೆಂದು ಜಯದ್ರಥನು ಈ ಸಂಚನ್ನು ಹೂಡುತ್ತಾನೆ. ಜಯದ್ರಥನು ಈ ಸಂಚನ್ನು ಹೂಡುವ ಮುನ್ನ ಶಿವನ ಕುರಿತು ಕಠಿಣ ತಪಸ್ಸನ್ನು ಮಾಡಿ ವಿಶೇಷವಾದ ವರವನ್ನು ಪಡೆದುಕೊಳ್ಳುತ್ತಾನೆ. ಅದೇನೆಂದರೆ ಅರ್ಜುನ ಮತ್ತು ಕೃಷ್ಣನ ಅನುಪಸ್ಥಿತಿಯಲ್ಲಿ ನೀನು ಏಕಾಂಗಿಯಾಗಿ ಯಾವುದೇ ಯುದ್ಧವನ್ನು ಗೆಲ್ಲಬಹುದೆನ್ನುವ ವರವನ್ನು ಪಡೆದುಕೊಂಡಿರುತ್ತಾನೆ. ಅಭಿಮನ್ಯು ಚಕ್ರವ್ಯೂಹವನ್ನು ಪ್ರವೇಶಿಸುತ್ತಿದ್ದಂತೆ ಜಯದ್ರಥನು ಬುದ್ಧಿವಂತಿಕೆ ಶಿವನು ಆತನಿಗೆ ನೀಡಿದ್ದ ವರವನ್ನು ಬಳಸಿಕೊಳ್ಳುತ್ತಾನೆ. ಈ ಸಮಯದಲ್ಲಿ ಅರ್ಜುನ ಮತ್ತು ಶ್ರೀಕೃಷ್ಣ ಅನುಪಸ್ಥಿತಿ ಲಾಭವನ್ನು ಪಡೆದು ಜಯದ್ರಥನು ಅಭಿಮನ್ಯುನ ಮರಣಕ್ಕೂ ಕಾರಣನಾಗುತ್ತಾನೆ. ತನ್ನ ಕುಲದ ಅಂದರೆ ಪಾಂಡವ ಕುಲದ ಯಾವುದೇ ಸೈನಿಕ ಸಂಬಂಧಿಗಳ ಸಹಕಾರವಿಲ್ಲದೆ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಒಬ್ಬಂಟಿಯಾಗಿ ಹೊರಡುತ್ತಾನೆ. ತನ್ನ ಮರಣಕ್ಕೂ ಮುನ್ನ ಸಾವಿರಾರು ಕೌರವ ಗುಂಪನ್ನು ಸೋಲಿಸುವ ಮೂಲಕ ವೀರ ಯೋಧನೆನಿಸಿಕೊಳ್ಳುತ್ತಾನೆ. ಈ ಜಯದ್ರಥನ ಬೇರಾರೂ ಅಲ್ಲ, ಈತ ಮಹಾಭಾರತದಲ್ಲಿ ರಾಜ ಋಧಕ್ಷತನ ಮಗ ಹಾಗೂ ಸಿಂಧೂ ರಾಜ್ಯದ ರಾಜನಾಗಿದ್ದನು. ಇವನು 100 ಕೌರವ ಸೋದರ ಏಕೈಕ ಸೋದರಿಯ ದುಶ್ಶಲೆಯನ್ನು ಮದುವೆಯಾಗಿದ್ದನು. ಹೀಗೆ ಜಯದ್ರಥನು ಅಭಿಮನ್ಯುವನ್ನು ಸಾಯಿಸುತ್ತಾನೆ. ಆದರೂ ಶ್ರೀಕೃಷ್ಣವರು ಏನೂ ಮಾಡೋಕ್ಕೂ ಆಗಲ್ಲ. ಶ್ರೀಕೃಷ್ಣವರ ಮುಂದೆ ಅಭಿಮನ್ಯು ಸಾವಾದರೂ ಶ್ರೀಕೃಷ್ಣನು ಏನು ಸಹಾಯ ಮಾಡೋಕ್ಕಾಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ ಹರೇ ರಾಮ.